ಸ್ವಚ್ಛತೆಯ ಬಗ್ಗೆ ಜಾಗೃತವಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯ ಮೀಸಲಿಡುತ್ತೇನೆ ಎಂದು ಈ ದಿನ ನಾನು ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇನೆ. ಪ್ರತಿ ವರ್ಷ 100 ಗಂಟೆಗಳ ಅವಧಿಯನ್ನು ಅಂದರೆ ಪ್ರತಿ ವಾರ 2 ಗಂಟೆಗಳ ಅವಧಿಯನ್ನು ಈ ಕಾರ್ಯಕ್ಕಾಗಿ ಮೀಸಲಿಟ್ಟು ಈ ನಿರ್ಣಯವನ್ನು ನಿಜಗೊಳಿಸುವ ಮೂಲಕ ಸಾಬೀತುಪಡಿಸುತ್ತೇನೆ. ನಾನು ಮಲಿನಗೊಳಿಸುವುದಿಲ್ಲ ಮತ್ತು ಬೇರೆಯವರು ಮಲಿನಗೊಳಿಸಲು ಅವಕಾಶ ನೀಡುವುದಿಲ್ಲ. ಪ್ರಥಮವಾಗಿ ನನ್ನಿಂದ ನನ್ನ ಕುಟುಂಬ ನನ್ನ ಪ್ರದೇಶದಲ್ಲಿ ನನ್ನ ನಗರದಲ್ಲಿ ಹಾಗೆಯೇ ನನ್ನ ಕಾರ್ಯಸ್ಥಳದಲ್ಲಿ ಸ್ವಚ್ಛತೆಯನ್ನು ಪ್ರಾರಂಭಿಸುತ್ತೇನೆ. ನಮಸ್ಕಾರ. ಈ ದಿನ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ಅಕ್ಟೋಬರ್ 2, 1869 ಗುಜರಾತ್ನ ಪೋರ್ಬಂದರಲ್ಲಿ ಗಾಂಧೀಜಿಯವರು ಜನಿಸಿದ್ದು. ಈ ದಿನ ನಾವು ಅಹಿಂಸಾ ದಿನ ಎಂದು ಆಚರಿಸ್ತೀವಿ. ಈ ದಿನ ಗಾಂಧೀಜಿಯವರು ಇಂದಿನ ಪೀಳಿಗೆಗೂ ಹಾಗೂ ಮುಂದಿನ ಪೀಳಿಗೆಗೂ ಮಾದರಿಯಾಗಿದ್ದಾರೆ. ಈ ಹಬ್ಬವನ್ನು ನಾವು ಆಚರಿಸೋದ್ರಿಂದ ಏಕತೆ, ಭಾವೈಕ್ಯತೆ, ನಮ್ಮ ದೇಶದ ಭಕ್ತಿ ಎಲ್ಲರಲ್ಲೂ ಮೂಡ್ತದೆ ಅಂತ ಹೇಳ್ತಾ ನನಗೆ ಮಾತು ಹೇಳಿ. ಮೊದಲನೇ ನಾನು ಹೇಳ್ತೀನಿ ಅಂದರೆ ಹೊಸಕೋಟೆ ಟೌನ್ ಮತ್ತು ತಾಲೂಕು ಜನತೆಗೆ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಜಯಂತಿಯ ಶುಭಾಶಯ ಹೇಳ್ತಾ, ಇವತ್ತು ನಮ್ಮ ಗಾಂಧಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ಇವತ್ತೆಲ್ಲ ನಾವಿದ್ದೀರಿ ಅಂದರೆ ಸ್ವಾತಂತ್ರ್ಯ ತಂದಿದ್ದಕ್ಕೆ ನಾವಿದ್ದೀರಿ. ಎಲ್ಲ ನಾನು ಹೇಳೋದೇನೆಂದರೆ, ಮಕ್ಕಳು ವಿದ್ಯಾವಂತರು ಎಲ್ಲ ದೇಶ ತಂದುಕೊಟ್ಟಿದ್ದಾರೆ. ಗಾಂಧಿ ಜಯಂತಿ ಎಲ್ಲ ಕನ್ನಡದಲ್ಲಿ ಮಾತಾಡಿ, ಎಲ್ಲ ಸ್ವಚ್ಛತವಾಗಿಡಿ ಅಂತ ಗಾಂಧಿ ಜಯಂತಿ ಹೇಳಿದ್ರಾಗ ಈಗ ಅದನ್ನೇ ಪಾಲನೆ ಮಾಡಬೇಕು ಅಂತ ನಾನು ಹೇಳ್ತೀನಿ.